our commitment to community welfare and public safety. In recognition of the invaluable service provided by our Kalaburgi Police Department, the Edify International School Kalaburgi has taken a crucial steps towards enhancing their capabilities. Today, I am delighted to announce that our school has generously donated barricades to the police department. We all know that the barricade plays a crucial role in maintaining law and order, ensuring the safety of our community, and managing traffic effectively. Recognizing the importance of these tools in the hands of our dedicated police force, Edify International School is proud to contribute to their resource. Our decision to make this donation stems from the belief that a secure and well-organized environment is a fundamental to the growth and prosperity of any community. By supporting our police department with the essential equipment, we aim to fortify the pillars of public safety and express our gratitude for their unwavering dedication. Edify International School Kalaburgi places a premium on civic responsibility and a community engagement. We believe in fostering a sense of solidarity, and this donation is tangible representation of our commitment to working hand in hand with the guardians of our community. And also I thank all the dignitaries on the dais. I thank so much for coming here and joining us with the Edify family. And if I talking about the Edify International School Kalaburgi, it's give us an international curriculum and worldwide the facility for all the students and overall development which you can see all across the school students. And we place that individual care, individual support for all the students. Academic is the first and foremost motto for us, and also will support all the students for the physical development. And in the last 6 months, we achieved so many state awards as well as the international awards for our community. ಇವತ್ತು ಏನು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಕಲಬುರಗಿ ನಗರ ದಿನಕ್ಕೆ ದಿನ ಜನಸಂಖ್ಯೆ ಬೆಳೀತಾ ಇದೆ. ಇವತ್ತು ಏನು ನಮ್ಮ ಕಲಬುರಗಿಯ ಜಿಲ್ಲೆಯಲ್ಲಿರುವಂಥ ಮೊದಲಿನ ಸಂಖ್ಯೆ ನೋಡಿದರೆ ಅದು ಭಾಳ ಕಡಿಮೆ ಇತ್ತು. ಆದರೆ ಈಗ ಹೆಚ್ಚಿನ ಸಂಖ್ಯೆ ಆಗಲಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಿಗೆ ಆಗಿದೆ, ವೆಹಿಕಲ್ಗಳು ಹೆಚ್ಚಿಗೆ ಆಗಿದೆ. ಅದಕ್ಕೆ ಇವತ್ತು ನಮ್ಮ ಇಲಾಖೆ ಸಂಚಾರಿ ಇಲಾಖೆ ಒಂದೇ ಇತ್ತು ಮೊದಲ, ಈಗ ಎರಡಾಗಿದೆ, ಉತ್ತರ ದಕ್ಷಿಣ ಆಗಿದೆ. ಮುಂದಿನ ದಿನದಲ್ಲಿ ಏನೋ ಗ್ರಾಮೀಣ ಆಗ್ತದೋ ಅನ್ನೋದಂಥದ್ದು ನಮಗೆ ಇದು ಇದೆ. ಯಾಕಂತಂದರೆ ಇವತ್ತು ಸುಮಾರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲಾಖೆಯಲ್ಲಿ ಸುಮಾರು ಜನ, ಭಾಳ ಕಡಿಮೆ ಜನ ಸ್ಟ್ರೆಂತ್ ಇತ್ತು. ಆದರೆ ಇವತ್ತು ನೋಡಿದಾಗ ನಮಗೆ ಎಲ್ಲಿ ನಾವು ಎರಡನೇ ರಾಜಧಾನಿಯಲ್ಲಿದ್ದೇವೆ ಕಲಬುರಗಿಯಲ್ಲಿ ಅನ್ನಿಸ್ತದೆ ನಮಗೆ. ಮತ್ತು ಉತ್ತಮವಾಗಿ ಇವತ್ತು ನಮ್ಮ ಸಂಚಾರಿ ಪೊಲೀಸರು ಏನಿವತ್ತು ನಮಗೆ ಭಾಳ ಖುಷಿನೂ ಆಗ್ತದೆ. ಯಾಕಪ್ಪ ಅಂತಂದರೆ ನಾವು ಇವತ್ತು ಇಷ್ಟು ಟ್ರಾಫಿಕ್ ಸಮಸ್ಯೆ ಇದ್ದರೂ ಇವತ್ತು ಸಂಚಾರಿ ಪೊಲೀಸರು ಯಾವ ರೀತಿಯ ಒಂದು ಅವರು ಕರ್ತವ್ಯ ಮಾಡ್ತಾರಂದರೆ ನಾವೆಲ್ಲ ಹಿಂಗೆ ಅನಿಸ್ತದೆ, ನಾವು ಬೆಂಗಳೂರದಾಗ ಇದ್ದೀವಪ್ಪ ಅನಿಸ್ತದೆ ನಮಗೆ. ಯಾಕಂತಂದರೆ ಇದೇ ರೀತಿ ಬೆಂಗಳೂರಲ್ಲಿ ಭಾಳ ರೂಲ್ಸ್ ಕಂಡೀಷನ್ಗಳು ಇರ್ಬೋದು, ಮೈಕ್ ಇರ್ಬೋದು, ಮತ್ತು ನಮ್ಮ ಸಿಗ್ನಲ್ಗಳಿರ್ಬೋದು, ಮತ್ತು ಎಲ್ಲೂ ನಮ್ಮ ಸಿಗ್ನಲ್ ಎಲ್ಲೆಲ್ಲಿ ನಾವು ರಸ್ತೆದಲ್ಲಿ ಹೋದಾಗ ನಮಗೆ ಅಲ್ಲಿ ಒಬ್ಬ ಸಂಚಾರಿ ಪೊಲೀಸವ್ರು ಸಿಗ್ತಾರೆ. ಕಾಯ್ದೆಗಳು ಯಾಕೆ ಸಿಗ್ತಾರಪ್ಪ ಅಂತಂದರೆ ಅವ್ರು ಯಾರು 3 ಸೀಟ್ ಬರ್ತಾರೋ, ಯಾರು ಡ್ರಿಂಕ್ಸ್ ಮಾಡಿ ಬರ್ತಾರೋ, ಯಾರು ಹೆಲ್ಮೆಟ್ ಹಾಕಲ್ಲೋ, ಯಾರು ಲೈಸೆನ್ಸ್ ತರಲ್ಲೋ ಅಂಥವ್ರಿಗೆ ಎಲ್ಲರಿಗೆ ಹುಡುಕಾಡಿ ತೆಗಿಬೇಕು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಬೇಕು ಅನ್ನೋದ್ರಿಂದ ಇವತ್ತು ಒಂದು ನಮ್ಮ ಸಂಚಾರಿ ಪೊಲೀಸರು ಹಗಲು ರಾತ್ರಿ ಇವತ್ತು ಒಳ್ಳೆ ರೀತಿಯಿಂದ ಸೇವೆ ಮಾಡ್ತಾ ಇದ್ದಾರೆ. ಇದು ಬಹಳ ನಮಗೆ ಸಂತೋಷ. ಯಾಕಂದರೆ ನಾನಿವತ್ತು ಜೈ ಕನ್ನಡ ರಕ್ಷಣಾ ವೇದಿಕೆ ಒಂದು ಸಂಘಟನೆ ಅಧ್ಯಕ್ಷರಾಗಿ, ಯಾಕಂದ್ರೆ ನಾವು ಸುಮಾರು ಸಲ ಕಲಬುರಗಿ ನಗರದಲ್ಲಿ ಹೊಸ SP ಅವ್ರು ಬಂದ್ರಂತ ಮನವಿ ಕೊಡೋದಿರ್ಬೋದು, ಈಗ ಹೊಸ ಕಮಿಷನರ್ ಬಂದ್ರಂತ ನಾವು ಮನವಿ ಕೊಡೋದು. ಇವತ್ತು ಭಾಳ ನಮ್ಮ ಎಲ್ಲ ಸಂಘಟನೆಗಳು ಒಂದೊಂದು ಮನವಿ ಕೊಡ್ತೇವೆ. ಸರ್, ನಮ್ಮ ಸೂಪರ್ ಮಾರ್ಕೆಟ್ ಸಮಸ್ಯೆ ಆಗಿದೆ, ಖರ್ಗೆ ಪೆಟ್ರೋಲ್ ಪಂಪ್ ಆಗಿದೆ, ಸರ್ ರಾಮ ಮಂದಿರ ಬಲ್ ಆಗಿದೆ, ಆಳಂದ್ ಚೆಕ್ ಪೋಸ್ಟ್ ಬಲ್ ಆಗಿದೆ. ಇವತ್ತು ಹೆಂಗೆ ಸಮಸ್ಯೆ ನಾವು ಭಾಳ ಸರ್ ಅಲ್ಲಿ ಟ್ರಾಫಿಕ್ ಹಾಕ್ಬೇಕ್ರಿ, ಅಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಿದೆ ಹೇಳ್ತೇವೆ. ಇವತ್ತು ಎಲ್ಲ ಕಡೆಗೆ ಸಂಚಾರಿ ಪೊಲೀಸ್ ಆಗ್ತಾ ಇದ್ದಾರೆ, ಎಲ್ಲ ಕ್ರಾಸ್ಗಳಿಗೆ CC ಕ್ಯಾಮ್ರಾ ಆಗಿತ್ತಿದೆ. ಇವತ್ತು ಯಾಕೆ ಆಗ್ತಾ ಇದೆ ಅಂತಂದರೆ ಇವತ್ತು ಎಲ್ಲ ಈಗ ಈ ಸರ್ ಅಪ್ಲೆ ದಾನಿಗಳಿದ್ದಾರೆ. ಇವತ್ತು ಎಲ್ಲರೂ ಇವತ್ತು ಎಲ್ಲಿ ನಮ್ಮ ಬರೇ ಸಿಬ್ಬಂದಿಗಳ ಪೊಲೀಸ್ ಏನು ಸಂಚಾರಿ ಪೊಲೀಸರ ಕೆಲಸನೇ ಅದಪ್ಪ, ಅವ್ರಿಗೆ ಸರ್ಕಾರ ಪಗಾರ ಕೊಡ್ತದ ಅವ್ರ ಕೆಲಸ ಅಂತಲ್ಲ, ಅವ್ರ ಜೊತೆ ನಮ್ಮ ಕೆಲಸ.
ಮ್ಯಾನೇಜ್ಮೆಂಟ್ ಮತ್ತು ಡಿ5 ಸ್ಕೂಲಿನ ಎಲ್ಲ ಸಿಬ್ಬಂದಿಯವರಿಗೆ ಧನ್ಯವಾದಗಳು ಹೇಳ್ತೀನಿ ಅಂದ. ಯಾಕಂದ್ರೆ ನಮಗೆ ಬ್ಯಾರಿಕೇಡ್ ಅವಶ್ಯಕತೆ ಇತ್ತು ಅಂದ. ಅಂಥ ಸಮಯದಲ್ಲಿ ನೀವು 20 ಬ್ಯಾರಿಕೇಡ್ ಕೊಟ್ಟಿದ್ದಕ್ಕಾಗಿ ನಿಮಗೆ ತುಂಬ ಏನದ ಧನ್ಯವಾದಗಳು ಅಂದ. ಸೊ ಹಂಗಾಗಿ ಏನದಲ್ಲ ನಿಮ್ಮ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಏನದಲ್ಲ ನಿಮ್ಮ ಸ್ಕೂಲಿಂದು ಈ ಪ್ರಚಾರ ಸಲುವಾಗಿ ನಾವು ಅದಕ್ಕೇನದ ಸಾಮಾನ್ಯ ಪ್ಲೇಸ್ನಲ್ಲಿ ಇರೋಂಗಿಲ್ಲ, ಒಳ್ಳೆ ಪ್ಲೇಸ್ ಏನೋ ಪ್ರಿಫರೆನ್ಸ್ ಮಾಡಿ ಬಸ್ ಸ್ಟ್ಯಾಂಡ್ ಆಗಲಿ ಮಾರ್ಕೆಟ್ನಲ್ಲಿ ನಿಮ್ಮ ಬ್ಯಾರಿಕೇಡ್ ನಾವು ಅಳವಡಿಸ್ತೀವಿ ಅಂತ ಈ ಸಮಯದಲ್ಲಿ ನಾನು ಏನದ ಆಶ್ವಾಸನೆ ಕೊಡ್ತೀನಿ ಅಂದ. ನೆಕ್ಸ್ಟ್ ನಾನು ಟ್ರಾಫಿಕ್ ಚಾಪ್ಟರ್ಗೆ ಬರ್ತೀನಿ ಅಂದ. ಟ್ರಾಫಿಕ್ ಚಾಪ್ಟರ್ ಯಾರಿಗಾದ್ರೂ ಗೊತ್ತಿದೆಯಾ ಈ ವರ್ಷ ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ತೀರ್ಕೊಂಡಾರಂತೆ? ಓನ್ಲಿ ಫಾರ್ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಾರ. ಎಷ್ಟು ಜನ ತೀರ್ಕೊಂಡಾರ, ಎಷ್ಟು ಜನ ಸತ್ತಾರಂತ ಏನೋ ಯಾರಿಗಾದ್ರೂ ಗೊತ್ತಿದೆಯಾ? ಗೊತ್ತಿದ್ರೆ ಕೈ ಹತ್ರ ನೋಡ್ರಿ. ಯಾರಿಗಾದ್ರೂ ಗೊತ್ತಿದೆಯೇನ್ರಿ? ಅಚ್ಚಾ ಒಂದು ಅಂದಾಜು ಹೇಳ್ರಂದ ಎಷ್ಟು ಜನ ಸಾಯ್ಬೋದು ಅಂದ ಒಂದು ವರ್ಷ? ಯಾರು ಹೇಳ್ತೀರೇನ್ರಿ? ಎಷ್ಟು ಸಾಯ್ಬೋದು? ಹಾಂ ಇಲ್ಲ, ಇಡೀ ದೇಶದಾಗ ಹೇಳ್ತೀನಿ ನಾನು. ಹಾಂ 1,46,000 ಅಂದ. 1,46,000 ಇದು ಡಿಸೆಂಬರ್ ಫಸ್ಟ್ ವೀಕ್ ಡಾಟಾ ಹೇಳ್ತೀನಿ ನಾನು ನಿಮ್ಗೆ. ಡಿಸೆಂಬರ್ ಲಾಸ್ಟ್ ವೀಕ್ದಾಗ ನಾವು ಪ್ರತಿ ವರ್ಷ ಇದು ಮಾಡ್ತೀವಿ. ಅಂದ್ರೆ ಇಷ್ಟೊಂದು ಜನ ಸಾಯ್ತಾರಂತಂದ್ರೆ ಯಾವ ಯುದ್ಧದಲ್ಲಿ ಏನದ ಜನ ಅಷ್ಟು ಸಾಯಂಗಿಲ್ಲ ಅಂದ. ನೀವು ಒಂದು ವರ್ಷದ ಡಾಟಾ ತೆಗೆದು ನೋಡಿರಿ, ಎಲ್ಲೆಲ್ಲಿ ಯುದ್ಧ ನಡೆದವ ಇಡೀ ವರ್ಲ್ಡ್ದಾಗ ಎಲ್ಲೆಲ್ಲಿ ಯುದ್ಧಗಳು ನಡೆದವ ಅಲ್ಲಿ ನಮ್ಮ ಇಂಡಿಯಾದಾಗ ಜನ ಸತ್ತಷ್ಟು ಜನ ಸಾಯಲ್ಲಂದ. ಇದು ಅಷ್ಟೊಂದು ಗಂಭೀರವಾದಂಥ ಸಮಸ್ಯೆ ಇದೆ ಅಂದ. ನೀವು ಯಾರು ಇದ್ರ ಬಗ್ಗೆ ಗಂಭೀರತೆ ಇದ್ರದ್ದು ಯೋಚನೆನೇ ಮಾಡೋಂಗಿಲ್ಲ ಅಂದ. ಮೈನರ್ ಹುಡುಗರಿಗೆ ಏನಂದ ನಾವು ಎಷ್ಟೋ ಸಲ ಹೇಳ್ತೀವಿ, ಅವ್ರಿಗೆ ಬೈಕ್ ಕೊಡಬೇಡ್ರಿ, ಅಪ್ ಟು ಏನಂದ 18 ಇಯರ್ಸ್ ಆಗತ್ತನ್ನೇ ಕೊಡಬೇಡ್ರಿ ಅಂತ ಹೇಳ್ತೀವಿ. ಮತ್ತು ಅವು ಸಣ್ಣ ಹುಡುಗರು ಏನಂದ ಅವ್ರಿಗೆ 8th 9th ಸ್ಟಾರ್ಟ್ ಮಾಡ್ತಾರಂದ. ಮಮ್ಮಿ ಬೈಕ್ ಬೇಕು ಅಂತಾನೆ ಅವ್ರ ಪಪ್ಪ ಏನೋ ಶಾಣೆ ಮನುಷ್ಯ ಇಸ್ಕೊಡ್ತಾನೆ. ಅದು ಬೈಕ್ ತೊಗೊಂಡು ಹೊರಗಡೆ ಬರೋತ್ತಿಗಿರೋದ ಅವ್ರ ಮಮ್ಮಿ ಬಾಗಿಲಾಗ ನಿಂತು ನಗ್ತಾಳಂದ, ನನ್ನ ಮಗಗ ಬೈಕ್ ನಡೆಸುತ್ತಾನಂತೆ. ಸೊ ಇಲ್ಲಿ ನಮ್ಮಲ್ಲಿ ಸಾಕಷ್ಟು ಪೇರೆಂಟ್ಸ್ ಬರ್ತಾರಂದ. ಈಗಿನ ಕಾಲಕ್ಕೆ ಏನಂದ 2 ಮಕ್ಕಳಂದ. ಅದು 2 ಮಕ್ಕಳು, ಒಂದು ಗಂಡ ಅಥವಾ ಒಂದು ಹೆಣ್ಣು ಇರ್ತಾವೆ, ಅಥವಾ 2 ಗಂಡ 2 ಹೆಣ್ಣು ಇರ್ತಾವಂದ. ಅದು ಒಂದು ಗಂಡ ಇದ್ದಲ್ಲಿ ಸತ್ತಂದ್ರೆ ಅದು ಪರಿಸ್ಥಿತಿ ಏನಾಗ್ತಂದ, ಎಷ್ಟೋ ಹುಚ್ಚರಾಗಿ ಅವಂದ. ಅವು ನಮ್ಮಲ್ಲಿ ಒಂದು 2 month ಬ್ಯಾಕ್ ಅಂದ ಆ ಬರ್ಡೇ ಸೆಲೆಬ್ರೇಟ್ ಮಾಡೋಕೆ ಹೋಗ್ಯಾರಂದ. ಬರ್ಡೇ ಸೆಲೆಬ್ರೇಟ್ ಮಾಡೋಕೆ ಹೋಗಿ 2 ಸತ್ತು ಅಂದ. ಹಂಗಾಗಿ ಮಕ್ಕಳ ಕೈದಾಗ ಗಾಡಿ ಇದು ನೋಡ್ರಿ, ಮಕ್ಕಳ ಕೈದಾಗ ನೀವು ಗಾಡಿ ಕೊಡೋಕ್ಕಿಂತ ಮುಂಚಿತವಾಗಿ ಏನಾದ್ರು 10 ಸಲ ವಿಚಾರ ಮಾಡ್ರಿ ಅಂದ. ಒನ್ಸ್ ನೀವು ಅವ್ರಿಗೆ ನಿಮ್ಮ ಪೇರೆಂಟ್ ಜವಾಬ್ದಾರಿ ಎಲ್ಲಿ ತನಕ ಇರ್ತಂತಂದ್ರಲ್ಲ, ಅವ್ರಿಗೆ ಪ್ರೊಫೆಷ್ನಲ್ ಕೋರ್ಸಿಗೆ ತರತನ ಏನಂದ್ರೆ ನಿಮ್ಮ ಜವಾಬ್ದಾರಿ ಇರ್ತಂದ. ಒನ್ಸ್ ದೇ ಎಂಟರ್ ಇನ್ ಪ್ರೊಫೆಷ್ನಲ್ ಕೋರ್ಸ್, ಐದರ್ ಮೆಡಿಕಲ್ ಆರ್ ಇಂಜಿನಿಯರಿಂಗ ಅಥವಾ ಡಿಗ್ರಿದಾಗ ಯಾವಾದ್ರೆ ಲಾ ಕಾಲೇಜ ಅಲ್ಲಿ ಇಲ್ಲಿ ಸೇರ್ಕೊಂಡ್ರು ಮಾಡ್ಕೊಂಡ್ರು ಅಂತಂದ್ರೆ ಅವ್ರಿಗೆ ಅಲ್ಲಿವರೆಗೆ ಏನಲ್ಲ ಅರಿವು ಬರ್ತದೆ, ಜ್ಞಾನ ಬರ್ತದೆ. ಅವಾಗ ಅವ್ರು ಗಾಡಿ ಹೆಂಗೆ ನಡೆಸ್ಬೇಕಂತ ಅನ್ನೋದು ಎಂದಾದ್ರೆ ನಿಮ್ಮ ಮಕ್ಕಳಿಗೆ ನೀವು ಹೇಳಿದ್ರೆ ಯಾವ ರೀತಿ ಗಾಡಿ ನಡೆಸಬೇಕು ಏನಿಲ್ಲ, ಹೆಂಗೆ ರೂಲ್ಸ್ ಫಾಲೋ ಮಾಡೋಕ್ಕಂತ ಯಾರು ಹೇಳಂಗಿಲ್ಲ ಅಂದ ಮನ್ಯಾಗ, ಡಿಸ್ಕಸ್ ಮಾಡೋಂಗಿಲ್ಲ. ನಾನು ಅದೇ ಹೇಳ್ತಾ ಇದ್ದೀನಿ, ಫಸ್ಟಿಗೆ ಏನದ ಡೆತ್ ರೇಷಿಯೋ ಯಾಕೆ ಹೇಳಿದೆ ಅಂತಂದ್ರಲ್ಲ, ಇದು ಒಂದು ಯುದ್ಧ ಆಗೋಕ್ಕಿಂತ ಹೆಚ್ಚಿಂದ ಏನದಲ್ಲ ಇದು ಅಂದ. ಅದಕ್ಕೆ ದಯವಿಟ್ಟು ಇದಕ್ಕೆ ಗಮನ ಕೊಡ್ರಿ ಅಂದ. ಈ ದಿವಸ ನಾವು ಸ್ಪೆಷಲಾಗಿ ನಾವು ಎಡಿಫೈಸ್ ಸ್ಕೂಲ್ಸ್ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ನಮಗೆ ಈ ಬ್ಯಾರಿಕೇಡ್ ಒಂದು ಅವಶ್ಯಕತೆ ಭಾಳ ಇತ್ತು ನಮಗೆ. ಆ ಭಾಳ ಇದ್ದಕ್ಕಾಗಿ ಅವರು ಮನಗಂಡು ಒಂದು ಸ್ವಲ್ಪ ಯಾರು ನಮ್ಮ ಲೋಕಲ್ ಇದ್ದಂಥ ಒಂದು ಸೋಷಿಯಲ್ ವರ್ಕರ್ ಅಂದ್ರೆ ಇದು ಮಾಡ್ತಾರಲ್ಲ ಸಮಾಜ ಸೇವಕರನ್ನ ಕೇಳ್ಕೊಂಡು ನಮ್ಗೆ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಈ ದಿವಸ ಇಲ್ಲಿ ನಾವು ಎಡಿಫೈಸ್ ಸ್ಕೂಲ್ ನನಗೇನು ಹೊಸದೇನಲ್ಲ, ಫಸ್ಟ್ ಅಲ್ಲಿ ವಿಸಿಟ್ ಮಾಡಿ ನಮ್ಮ ಹಳೆಯನ ಮಗನ ಅಡ್ಮಿಷನ್ ಮಾಡಿಸೇ ಬಂದೀನಿ. ಒಂದು 5 to 6 ಟೈಮ್ ನಾವು ವಿಸಿಟ್ ಮಾಡಿದ್ದೀನಿ. ಎಲ್ಲರೂ ಒಳ್ಳೆ ಭಾರಿ ನುರಿತ ಫ್ಯಾಕಲ್ಟಿ ಇದ್ದಾರೆ, ಒಳ್ಳೆ ಚೆನ್ನಾಗಿ ಟೀಮ್ ಇದೆ. ನಮಗೆ ಭಾಳ ಖುಷಿ ಆಗ್ತದೆ. ಯಾಕಂದ್ರೆ ಅದು ಈ ಪ್ರಕೃತಿ ಮಧ್ಯದಲ್ಲಿ ಒಂದು ಗ್ರೀನ್ ಸ್ಕೂಲ್ ಅಂದರೆ ಭಾಳ ನಮ್ಗೆ ಖುಷಿ ಆಗ್ತದೆ. ಆಲ್ರೆಡಿ ಅದು ಅವಾರ್ಡು ತೊಗೊಂಡಿದೆ. ಈಗ ಏನಾಗಿತ್ತು, ಒಂದೇ ಸಣ್ಣ ಸ್ವಲ್ಪ ದೂರ ಆಗಿತ್ತು, ಅದು ದೂರ ಆಗಿತ್ತು. ಈಗ ಎಲ್ಲ ಸಮೀಪ ಆಗ್ತಾ ಇದೆಯಲ್ಲ ಎಲ್ಲ. ಯಾಕಂದರೆ ಈಗ ನೀವು ಓಡಾಡೋದು ಮಾಡೋದು ಎಲ್ಲ ಜನಕ್ಕೆ ಗೊತ್ತಾಗ್ತದೆ. ಕೆಲವೊಂದು ಜನಕ್ಕೆ ಗೊತ್ತಿದ್ದಿಲ್ಲ, ಸ್ವಲ್ಪ ದೂರದ ಅಂತೇಳಿ. ಭಾಳ ಜನಕ್ಕೆ ಗೊತ್ತಾಯ್ತು, ಸ್ವಲ್ಪ ಹೇಗೆ ಉಳಿದುತ್ತದು. ಈಗ ನೀವು ಸಮಾಜ ಸೇವೆ ಕೆಲಸ ಮಾಡೋದ್ರಿಂದ ಈಗ ಎಷ್ಟೆಲ್ಲ ಕಲಬುರಗಿ ಮತ್ತೆಲ್ಲ ಒಳಗೆ ಬಂದಂಗೆ ಆದ್ರೆ ನೀವೆಲ್ಲ ಈಗ ಒಳಗೆ ಬಂದ್ರೆ ಈಗ ಹೆಚ್ಚಿಗೆ ನೀವು
ಇದೇ ಥರ ನಮ್ಗೆ ಸಹಾಯ ಮಾಡ್ತಾರೆ. ನಿಮ್ಮ ಸ್ಕೂಲ್ ಹಂಗೆ ಎತ್ತರಕ್ಕೆ ಬೆಳೀಲಿ, ಹಂಗೆ ದೊಡ್ಡದ ಅವರಿಂದ ನಾ ಈ ಮೂಲಕ ಆಶಿಸ್ತೇನೆ. ಮತ್ತು ಹೆಂಗಂದ್ರಪ್ಪ ಅಂದ್ರೆ ಈಗ ನಾವು ಇಲ್ಲಿ ಕೆಲವನ್ನ ನೆನೆಸೊಳಿಬೇಕಾಗತ್ತೆ. ನಮ್ಮ ಟ್ರಾಫಿಕ್ಕಿಗೆ ನಮ್ಮ ಯುನೈಟೆಡ್ ಹಾಸ್ಪಿಟಲ್ ಅವರಲ್ಲಿ, ಮುನ್ನೂರು ಹಾಸ್ಪಿಟಲ್ ಇಂಥ ಭಾಳ ಜನ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಕೆಲವೊಂದು ನಮಗೆಲ್ಲ ಹೆಂಗೆ ಮಾಡ್ಯಾರಪ್ಪ ಅಂದ್ರೆ ಬ್ಯಾರಿಕೇಡ್ ಇಸ್ಕೊಟ್ಟಾರ, ಕೆಲವೊಂದು ವಸ್ತುಗಳು ಇಸ್ಕೊಟ್ಟಾರ, ನಮಗೆಲ್ಲ ವಸ್ತು ಇಟ್ಕೊಟ್ಟು ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಹೆಲ್ಮೆಟ್ ವಿತರಣೆ ಒಂದು ಮಾಡಬೇಕಾದ್ರೂ ಸಹಿತ ಹೆಲ್ಪ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನೀವು ಸ್ಕೂಲ್ದವ್ರು ಮಾಡಿದಿರಲ್ಲ, ಸ್ಕೂಲ್ದವ್ರು ಯಾಕಂದರೆ ಫಸ್ಟ್ ಟೈಮು ಸ್ಕೂಲ್ದವರು ಈ ಥರ ಒಂದು ಸಮಾಜದ ಕೆಲಸ, ಒಂದು ಸೋಷಿಯಲ್ ಕಾಜ್ ಇಟ್ಟು ವರ್ಕ್ ಮಾಡ್ತಾರಲ್ಲ, ನಮ್ಗೆ ಭಾಳ ಖುಷಿ ಆಯ್ತು ನನಗೆ. ಯಾಕೆ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಅಂದ್ರೆ ಗೊತ್ತಿಲ್ಲ, ಈಗ ನಾವು ಈ ಸರ್ವಿಸ್ ಮಾಡ್ತಾಯಿದ್ವಿ, ಸ್ಕೂಲ್ದವ್ರು ಬಂದು ಈ ಥರ ನೀವು ತೊಗೊಳ್ರಿ ಮಾಡಿರಿ ಅಂತ ಹೇಳಿದ್ದು ಫಸ್ಟ್ ಟೈಮ್. ಐ ವೆರಿ ಥ್ಯಾಂಕ್ಫುಲ್ ಟು ಯು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನೀವು ಇದೇ ರೀತಿ ಮುಂದೆ ಬೇರೆ ಮತ್ತು ಇನ್ನೊಂದು ಪಾಯಿಂಟ್ ಹೇಳ್ಬೇಕಂದ್ರೆ, ರಸ್ತೆ ನಿಯಮಗಳನ್ನ ನೀವು ಎಲ್ಲರೂ ಪಾಲಿಸ್ಬೇಕು. ನಾವು ಮಕ್ಕಳಿಗೆ, ಯಾಕಂದ್ರೆ ನಾವು ಟೀಚರ್ಸ್ ಇರ್ತೀವಿ, ಅಲ್ಲಿ ಕೆಲಸ ಸ್ಕೂಲ್ ಕೆಲಸ ಅಂತ ನಾವು ಸಿಬ್ಬಂದಿ ಬರೋದಿರುತ್ತೆ ರೀ. ನಾವು ಆ ಮಕ್ಕಳ ನಿಮಗೆಲ್ಲ ನಾವು ಅನುಕರಣೆ ಮಾಡ್ತಿರ್ತಾರೆ. ವಿ ಆರ್ ಫಾಲೋವಿಂಗ್ ಯು ನೀವು ಫಾಲೋ ಮಾಡ್ತಾರೆ, ನೀವು ಕಲಿಸಲ್ಲ, ದೇ ಇಂಟಿಮೇಟಿವ್ ನಿಮ್ಗೆ ಇಂಟಿಮೇಟ್ ಮಾಡ್ತಿರ್ತಾರೆ. ಅವ್ರು ನೀವೇನು ಮಾಡ್ತಾಯಿದ್ರಿ ಅಂದ್ರೆ ಅವ್ರು ನೋಡ್ತಿರ್ತಾರೆ ಮಕ್ಕಳೆಲ್ಲ. ವೆರಿ ಅಬ್ಸರ್ವರ್ ಮಕ್ಕಳು. ಏನಪ್ಪ ಅಂತಂದ್ರೆ, ನೀವು ಯಾವ ರೀತಿ ಬಂದು ಪಾರ್ಕ್ ಮಾಡ್ತೀರಿ ಗಾಡಿಯಲ್ಲಿ, ಹೆಲ್ಮೆಟ್ ಹಾಕಿದ್ದೀರಾ, ಯಾವ ಥರ ನಡೆಸ್ತೀರಿ, ಇವನ್ ಇದಷ್ಟೇ ಅಲ್ಲ, ನೀವು ಯಾವ ಥರ ಮಾತಾಡ್ತೀರಿ, ಯಾವ ಥರ ಬಿಹೇವ್ ಮಾಡ್ತೀರಿ, ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ. ಅದನ್ನು ನೀವು ಸರಿಯಾಗಿ ನೀವು ಅಲ್ಲಿ ಜಂಟಮ್ನ ನಂತರ ನೀವು ಬಿಹೇವ್ ಮಾಡಿದ್ರೆ ಅದನ್ನ ಅವ್ರು ಅಳವಡಿಸ್ತಾರೆ ಮಕ್ಕಳು. ಅದೇ ರೀತಿಯಾಗಿ ಸರ್ ಹೇಳಿದ ಲೇನ್ ಡಿಸಿಪ್ಲಿನ್ ಅಂತ ಹೇಳಲ್ಲ, ನಾವು ರಸ್ತೆ ಮೇಲಿದ್ದ ಲೇನ್ ಡಿಸಿಪ್ಲಿನ್ ಫಾಲೋ ಮಾಡಬೇಕು. ನಾವು ಎಲ್ಲ ವೆಹಿಕಲ್ದನ್ನು ಸುರಕ್ಷಿತಲಿಡಬೇಕು. ವೆಹಿಕಲ್ ಎಲ್ಲ ಡಾಕ್ಯುಮೆಂಟ್ ಹೋಗಬೇಕು. ನಾವು 2 ವೀಲರ್ ಯೂಸ್ ಮಾಡ್ತೀವಿ, ಹೆಲ್ಮೆಟ್ ಹಾಕೋಬೇಕು. 4 ವೀಲರ್ ಯೂಸ್ ಮಾಡ್ತೀವಿ ಅಂದ್ರೆ ಸೀಟ್ ಬೆಲ್ಟ್ ಹಾಕೋಬೇಕು. ಇಷ್ಟೇ ನಾವು ಇದು ವಿನಂತಿ.